ಸಚಿವ ಕೆಎಚ್ ಮುನಿಯಪ್ಪ ಕ್ಷೇತ್ರದಲ್ಲೇ ದಲಿತ ಕುಟುಂಬಗಳು ಸೂರಿಗಾಗಿ ಪರದಾಡುವಂತಾಗಿದೆ. ಆಶ್ರಯ ಯೋಜನೆಯಲ್ಲಿ ದಲಿತ ಕುಟುಂಬಗಳಿಗೆ ಸರಿಯಾಗಿ ಸೈಟ್ ಹಂಚಿಕೆಯಾಗಿಲ್ಲ ಅಂತ ಕೋರಮಂಗಲ ಪಂಚಾಯಿತಿ ಎದುರು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಸರ್ಕಾರ ಏನು ಮನೆಗಳಲ್ಲಿ ಸೂರಿಲ್ಲದ ಬಡಬಗರಿಗೆ ಆಶ್ರಯ ಮನೆ ಯೋಜನೆಯಡಿ ಸರ್ಕಾರ ಈಗ ಸೈಟ್ಗಳನ್ನು ಕೊಡಲಿಕ್ಕೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಆದರೆ ದಲಿತ ಸಮುದಾಯಗಳಿಗೆ ಸರ್ಕಾರದ ಕೊಡಬೇಕಂತ ಹೊರಟಿರ್ತಕ್ಕಂಥ ಸೈಟ್ಗಳನ್ನು ಉಳ್ಳವರ ಪಾಲಾಗ್ತಾ ಇದೆ ಅಂತೇಳಿ ದಲಿತ ಸಮುದಾಯದ ಕುಟುಂಬಗಳು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕ್ವಾರಮಂಗಲ ಬಳಿ ಇರುವಂಥದ್ದು. ಕ್ವಾರಮಂಗಲದ ಗ್ರಾಮ ಪಂಚಾಯಿತಿಗೆ ಈಗ ಗ್ರಾಮದ ಇಡೀ ಅಂದರೆ ಮಾದಿಗ ಕುಟುಂಬದ ದಲಿತ ಕುಟುಂಬಗಳು ಇವತ್ತು ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳ ಮಹಿಳೆಯರು ಮತ್ತು ಪುರುಷರು ಇವತ್ತು ಕ್ವಾರಮಂಗಲ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆಯನ್ನು ಹಾಕಿ ನಮಗೆ ಸೈಟ್ಗಳು ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಗ್ರಾಮದಲ್ಲಿ ಸುಮಾರು 218ನೇ ಸರ್ವೆ ನಂಬರ್ನಲ್ಲಿ 8 ಎಕರೆ ಜಾಗನ ಬಡಬಗರಿಗೆ ಸೈಟ್ಗಳನ್ನು ಹಂಚಿಕೆ ಮಾಡಲಿದ್ದಕ್ಕೆ ಮುಂದಾಗಿರುವಂಥದ್ದು. ಇದೇ ಒಂದು 218ನೇ ಸರ್ವೆ ನಂಬರ್ನಲ್ಲಿ ಇರ್ತಕ್ಕಂಥ 218 ಸೈಟ್ಗಳನ್ನು ಕೇವಲ 9 ಸೈಟ್ಗಳು ಮಾತ್ರ ನಮ್ಮ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಇದು ಇಲ್ಲಿ ಅನ್ಯಾಯ ಆಗಿದೆ, ಜೊತೆಗೆ ಇಲ್ಲಿ ಸಾಕಷ್ಟು ತಾರತಮ್ಯ ಆಗ್ತಾ ಇದೆ ಅಂತೇಳಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಸೈಟ್ಗಳನ್ನು ವಿತರಣೆ ಮಾಡಬೇಕು, ಇಲ್ಲದೆ ಹೋದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಮಹಿಳೆಯರು ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.